ನಮಸ್ಕಾರ. ಕ್ರಿಸ್ಮಸ್ ಅಂದ್ರ ಸಾಕು, ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ವಿವಾದ. ಅದರಲ್ಲೂ ಕ್ರಿಸ್ಮಸ್ ಅನ್ನೋದು ಒಂದು ಪೇಗನ್ ಹಬ್ಬ ಅನ್ನೋ ವಾದ ಇದೆಯಲ್ಲ, ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು? ಬನ್ನಿ ಇವತ್ತು ಇದರ ಹಿಂದಿರೋ ಇತಿಹಾಸವನ್ನ ಒಮ್ಮೆ ಕೆದಕಿ ನೋಡೋಣ. ಹೌದು, ಈ ಪ್ರಶ್ನೆ ಕೇಳಿದವರೇ ಇಲ್ವೇನೋ. ಕ್ರಿಸ್ಮಸ್ ಅನ್ನೋದು ಕ್ರಿಶ್ಚಿಯನ್ನರ ಹಬ್ಬ ಅಲ್ವಾ? ಹಾಗಿದ್ರೆ ಅದರಲ್ಲಿ ಪೇಗನ್ ಆಚರಣೆಗಳು ಹೇಗ್ ಬಂತು? ನಿಜಕ್ಕೂ ಇದರ ಮೂಲ ಎಲ್ಲಿದೆ? ಬನ್ನಿ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ಹಾಕೋಣ. ನೋಡಿ, ನೀವು ಜನರನ್ನ ಸೈತಾನನತ್ತ ಕೊಂಡೊಯ್ತಿದ್ದೀರಿ, ವಿಗ್ರಹಗಳನ್ನ ಪೂಜಿಸ್ತಿದ್ದೀರಿ ಅಂತಲ್ಲೇ ಹೇಳ್ತಾರೆ. ಅಂದ್ರೆ ಇದೇನೋ ತಮಾಷೆ ವಿಷಯ ಅಲ್ಲ, ಬಹಳ ಗಂಭೀರವಾದ ಭಾವನಾತ್ಮಕವಾದ ಆರೋಪಗಳು. ಅದಕ್ಕೆ ಇದರ ಸತ್ಯಾಸತ್ಯತೆ ತಿಳಿಯೋದು ತುಂಬಾ ಮುಖ್ಯ. ಈ ವಾದಗಳು ಎಷ್ಟು ಜನಪ್ರಿಯ ಅಂದ್ರೆ, ಸತ್ಯ ಹೇಳ್ತೀನಿ, ನಾನು ಕೂಡ ಇದರಲ್ಲಿರೋ ಒಂದೆರಡು ವಿಷಯಗಳನ್ನ ಮೊದಲು ನಂಬಿದ್ದೆ. ಆದರೆ ಕುತೂಹಲದಿಂದ ಇತಿಹಾಸವನ್ನ ಇನ್ನೆಷ್ಟು ಆಳವಾಗಿ ಓದಿದಾಗ ಅಬ್ಬಾ, ಇಡೀ ಕಥೆಯೇ ಬೇರೆಯಾಗಿತ್ತು. ಅಚ್ಚರಿಯ ಸಂಗತಿಗಳು ಹೊರಬರಲು ಶುರುವಾದವು. ಸರಿ, ಹಾಗಾದ್ರೆ ಒಂದನ್ನೇ ಮಿಥ್ಯವನ್ನ ಬಿಡಿಸ್ತಾ ಹೋಗೋಣ. ಮೊದಲನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಆರೋಪ, ಅದು ಕ್ರಿಸ್ಮಸ್ ದಿನಾಂಕದ ಬಗ್ಗೆ. ಹೌದು, ಡಿಸೆಂಬರ್ 25. ಏನಿದು ವಾದ ಅಂದ್ರೆ, ಕ್ರಿಶ್ಚಿಯನ್ನರು ಈ ಡಿಸೆಂಬರ್ 25ನೇ ತಾರೀಖನ್ನ ಪೇಗನ್ನರ ಹಬ್ಬದಿಂದ ಕದ್ದಿದ್ದಾರೆ ಅಂತ. ರೋಮನ್ನರು ಸೋಲ್ ಇನ್ವಿಕ್ಟಸ್ ಅಂತ, ಅಂದ್ರೆ ಗೆಲ್ಲಲಾಗದ ಸೂರ್ಯ ಅಂತ ಒಂದು ಹಬ್ಬ ಆಚರಿಸ್ತಾ ಇದ್ರು. ಆ ಹಬ್ಬದ ದಿನವನ್ನೇ ಕ್ರಿಶ್ಚಿಯನ್ನರು ತಮ್ಮದಾಗಿಸ್ಕೊಂಡು ಜನರನ್ನ ಸುಲಭವಾಗಿ ಮತಾಂತರ ಮಾಡಲು ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಇತಿಹಾಸದ ದಾಖಲೆಗಳನ್ನ ನೋಡಿದಾಗ ಕಥೆನೇ ಉಲ್ಟಾ ಆಗುತ್ತೆ. ಇಲ್ಲಿ ನೋಡಿ, 3ನೇ ಶತಮಾನದ ಆರಂಭದಲ್ಲೇ, ಅಂದ್ರೆ ಚಕ್ರವರ್ತಿ ಔರೇಲಿಯನ್ ಸೋಲ್ ಇನ್ವಿಕ್ಟಸ್ ಹಬ್ಬವನ್ನ ಡಿಸೆಂಬರ್ 25ಕ್ಕೆ ಅಧಿಕೃತವಾಗಿ ಘೋಷಿಸೋಕು ಮುಂಚೆಯೇ ಸೆಕ್ಸ್ಟಸ್ ಜೂಲಿಯಸ್ ಆಫ್ರಿಕಾನಸ್ ಅನ್ನೋ ಕ್ರಿಶ್ಚಿಯನ್ ಲೇಖಕ ಯೇಸುವಿನ ಜನ್ಮದಿನಾಂಕ ಡಿಸೆಂಬರ್ 25 ಅಂತ ಲೆಕ್ಕ ಹಾಕಿದ್ರು. ಅಂದ್ರೆ ಯಾರು ಯಾರನ್ನ ಕಾಪಿ ಮಾಡ್ತಾ ಇದ್ರು? ಬಹುಶಃ ಕ್ರಿಶ್ಚಿಯನ್ರ ಪ್ರಭಾವ ಹೆಚ್ಚಾಗೋದನ್ನ ನೋಡಿ ಪೇಗನ್ರೇ ಅವರ ದಿನಾಂಕದಂದು ತಮ್ಮ ಹಬ್ಬವನ್ನ ತಂದಿರಬಹುದು. ಸರಿ, ಸೋಲ್ ಇನ್ವಿಕ್ಟಸ್ ಕಥೆ ಮುಗೀತು. ಹಾಗಾದ್ರೆ ಸ್ಯಾಟರ್ನೇಲಿಯಾ ಹಬ್ಬದ ಬಗ್ಗೆ ಏನು? ಅದು ಒಂದು ರೋಮನ್ ಹಬ್ಬ, ಉಡುಗೊರೆ ಕೊಡ್ತಿದ್ರು, ಪಾರ್ಟಿ ಮಾಡ್ತಿದ್ರು. ಇದನ್ನೇ ಕ್ರಿಸ್ಮಸ್ ಅಂತ ಬದಲಾಯಿಸಿದ್ರಾ? ಇಲ್ಲ. ಯಾಕೆ ಅಂದ್ರೆ ಸ್ಯಾಟರ್ನೇಲಿಯಾ ಶುರುವಾಗಿದ್ದು ಡಿಸೆಂಬರ್ 17ಕ್ಕೆ, ಮುಗಿಯೋದು ಡಿಸೆಂಬರ್ 23ರ ಒಳಗೆ. ಅದಕ್ಕೂ ಡಿಸೆಂಬರ್ 25ಕ್ಕೂ ಸಂಬಂಧವೇ ಇರಲಿಲ್ಲ. ಸೊ ಆ ವಾದ ಕೂಡ ಇಲ್ಲಿಗೆ ಬಿತ್ತು. ಇನ್ನು ಕೆಲವರು ಹೇಳ್ತಾರೆ, ಮಿತ್ರ, ಹೊರಸ್, ತಮ್ಮೂಜ್ ಈ ತರಹದ ಬೇರೆ ಬೇರೆ ಪೇಗನ್ ದೇವರುಗಳು ಕೂಡ ಡಿಸೆಂಬರ್ 25ರಂದೇ ಹುಟ್ಟಿದ್ದು ಅಂತ. ಆದರೆ ಈ ಕಥೆಗಳೆಲ್ಲ ಬಂದಿದ್ದು ಯಾವಾಗ ಗೊತ್ತಾ? ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಆಚರಿಸಲು ಶುರು ಮಾಡಿದ ನೂರಾರು ವರ್ಷಗಳ ನಂತರ. ಅಂದ್ರೆ ಇದಕ್ಕೂ ಯಾವುದೇ ಐತಿಹಾಸಿಕ ಆಧಾರ ಇಲ್ಲ. ಇವೆಲ್ಲ ಆಮೇಲೆ ಹುಟ್ಕೊಂಡ ಕಥೆಗಳು ಅಷ್ಟೇ. ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಡಿಸೆಂಬರ್ 25 ಅಂತ ದಿನಾಂಕ ಯಾಕೆ ಬಂತು? ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಥಿಯೋಲಾಜಿಕಲ್ ಲೆಕ್ಕಾಚಾರ ಇದೆ. ಆಗಿನ ಕಾಲದ ಕ್ರಿಶ್ಚಿಯನ್ನರು ಏನ್ ನಂಬ್ತಿದ್ರು ಅಂದ್ರೆ, ಒಬ್ಬ ಪ್ರವಾದಿ ಯಾವ ದಿನ ಗರ್ಭದಲ್ಲಿ ಬರ್ತಾನೋ ಅದೇ ದಿನಾಂಕದಂದೇ ಅವನು ಮರಣವನ್ನೂ ಹೊಂದುತ್ತಾನೆ ಅಂತ. ಯೇಸುವಿನ ಶಿಲುಬೆಗೆ ಏರಿಸಿದ್ದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಂತ ಲೆಕ್ಕ ಹಾಕಲಾಗಿತ್ತು. ಹಾಗಾಗಿ ಅವರ ಗರ್ಭಧಾರಣೆಯೂ ಮಾರ್ಚ್ ತಿಂಗಳಲ್ಲೇ ಆಗಿರಬೇಕು. ಅಲ್ಲಿಂದ 9 ತಿಂಗಳು ಲೆಕ್ಕ ಹಾಕಿದ್ರೆ ಯಾವ ದಿನಾಂಕ ಬರುತ್ತೆ? ಡಿಸೆಂಬರ್ 25. ನೋಡಿ, ಇದರ ಮೂಲ ಪೇಗನ್ ಹಬ್ಬ ಅಲ್ಲ, ಬದಲಿಗೆ ಕ್ರಿಶ್ಚಿಯನ್ ನಂಬಿಕೆ. ಸರಿ, ದಿನಾಂಕದ ಕಥೆ ಮುಗೀತು. ಈಗ ಮತ್ತೊಂದು ದೊಡ್ಡ ವಿವಾದಕ್ಕೆ ಬರೋಣ. ಅದು ಕ್ರಿಸ್ಮಸ್ ಟ್ರೀ. ಈ ಮರ ಇಡೋ ಪದ್ಧತಿ ಎಲ್ಲಿಂದ ಬಂತು? ಇದು ಪೇಗನ್ ಸಂಪ್ರದಾಯವಾ? ಕ್ರಿಸ್ಮಸ್ ಮರದ ಕಥೆ ಶುರುವಾಗೋದೇ ಕ್ರಿಶ್ಚಿಯನ್ ಇತಿಹಾಸದಲ್ಲಿ. 8ನೇ ಶತಮಾನದಲ್ಲಿ ಸಂತ್ ಬೋನಿಫೇಸ್ ಅನ್ನೋರು ಪೇಗನ್ನರು ಪೂಜಿಸ್ತಿದ್ದ ಓಕ್ ಮರವನ್ನ ಕಡಿದು ಅದರ ಪಕ್ಕದಲ್ಲೇ ಇದ್ದ ನಿತ್ಯಹರಿದ್ವರ್ಣದ ಮರವನ್ನ ತೋರಿಸಿ ಇದು ಕ್ರಿಸ್ತನ ಶಾಶ್ವತ ಜೀವನದ ಸಂಕೇತ ಅಂದರಂತೆ. ಆಮೇಲೆ 1500ರ ದಶಕದಲ್ಲಿ ಜರ್ಮನಿಯಲ್ಲಿ ಆಡಮ್ ಮತ್ತು ಈವ್ ಕಥೆಯನ್ನ ಹೇಳೋ ನಾಟಕಗಳಲ್ಲಿ ಪ್ಯಾರಡೈಸ್ ಟ್ರೀ ಅಂತ ಹಣ್ಣುಗಳಿಂದ ಅಲಂಕರಿಸಿದ ಮರಗಳನ್ನ ಬಳಸ್ತಿದ್ರು. ಮಾರ್ಟಿನ್ ಲೂಥರ್ ಅದಕ್ಕೆ ಮೇಣದ ಬತ್ತಿ ಹಚ್ಚಿ ಬೆತ್ಲೆಹೆಮ್ನ ನಕ್ಷತ್ರಗಳನ್ನ ನೆನಪಿಸ್ಕೊಂಡ್ರು ಅಂತಾನೂ ಹೇಳ್ತಾರೆ. ಅಂದ್ರೆ ಈ ಸಂಪ್ರದಾಯ ಶುರುವಾಗಿದ್ದೇ ಕ್ರಿಶ್ಚಿಯನ್ ನಂಬಿಕೆಗಳ ಆಧಾರದ ಮೇಲೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಸಹಸಂಬಂಧವೇ ಕಾರಣವಲ್ಲ ಅಂತ ಹೇಳ್ತಾರೆ. ಅಂದ್ರೆ 2 ವಿಷಯಗಳು ಒಂದೇ ರೀತಿ ಇದೆ ಅಂದ ಮಾತ್ರಕ್ಕೆ ಒಂದರಿಂದ ಇನ್ನೊಂದು ಬಂತು ಅಂತ ಹೇಳೋಕ್ಕಾಗಲ್ಲ. ಪೇಗನ್ರು ಮರಗಳನ್ನ ಪೂಜಿಸ್ತಿದ್ರು, ಹೌದು. ಆದ್ರೆ ಅದಕ್ಕೋಸ್ಕರ ಕ್ರಿಶ್ಚಿಯನ್ನರು ಮರವನ್ನ ಅಲಂಕಾರಕ್ಕೆ ಬಳಸೋದು ಪೇಗನ್ ಆಚರಣೆ ಆಗಲ್ಲ. ಹಾಗೆ ನೋಡಿದ್ರೆ ಪೇಗನ್ರು ಸಂಗೀತ ಬಳಸ್ತಿದ್ರು, ದೇವಾಲಯ ಕಟ್ತಿದ್ರು. ಹಾಗಂತ ಕ್ರಿಶ್ಚಿಯನ್ನರ ಸಂಗೀತ, ಚರ್ಚ್ ಎಲ್ಲವೂ ಪೇಗನ್ ಆಗುತ್ತಾ? ಖಂಡಿತ ಇಲ್ಲ. ಆದ್ರೆ ಕೆಲವರು ಬೈಬಲ್ನಿಂದಲೇ ಒಂದು ವಚನವನ್ನ ಉಲ್ಲೇಖಿಸ್ತಾರೆ. ಯೆರೆಮೀಯ 10ನೇ ಅಧ್ಯಾಯದಲ್ಲಿ ಕಾಡಿನಿಂದ ಮರ ಕಡಿದು ಅದನ್ನ ಕೆತ್ತಿ ಚಿನ್ನ ಬೆಳ್ಳಿಯಿಂದ ಅಲಂಕರಿಸೋದು ವ್ಯರ್ಥ ಅಂತ ಹೇಳಿದೆ. ಇದನ್ನ ನೋಡಿ ಕ್ರಿಸ್ಮಸ್ ಮರ ಇಡಬಾರ್ದು ಅಂತ ಬೈಬಲ್ನಲ್ಲೇ ಇದೆ ಅಂತ ವಾದಿಸ್ತಾರೆ.
ಆದ್ರೆ ಅವರು ಅರ್ಧ ಸತ್ಯವನ್ನಷ್ಟೇ ಹೇಳ್ತಿದ್ದಾರೆ. ಆ ವಚನದ ಪೂರ್ತಿ ಸಂದರ್ಭ ನೋಡಿದ್ರೆ ನಿಜವಾದ ಅರ್ಥ ಗೊತ್ತಾಗುತ್ತೆ. ಯೆರೆಮೀಯ ಪುಸ್ತಕದಲ್ಲಿ ಹೇಳಿರೋದೇನು ಗೊತ್ತಾ? ಮರವನ್ನ ಕಡಿದು ಅದನ್ನ ಒಬ್ಬ ಕುಶಲಕರ್ಮಿ ಕೆತ್ತಿ ವಿಗ್ರಹದ ರೂಪ ಕೊಟ್ಟು ಅದಕ್ಕೆ ಬಾಯಿ ಕಾಲುಗಳನ್ನ ಮಾಡಿ ಅದನ್ನೇ ದೇವರು ಅಂತ ಪೂಜಿಸೋದ್ರ ಬಗ್ಗೆ. ಮುಂದಿನ ವಚನದಲ್ಲೇ ಅದನ್ನ ಒಂದು ನಿರ್ಜೀವ ಬೆದುರುಗೊಂಬೆಗೆ ಹೋಲಿಸಲಾಗಿದೆ. ಇದು ವಿಗ್ರಹಾರಾಧನೆಯ ವಿರುದ್ಧದ ಎಚ್ಚರಿಕೆ. ಹಬ್ಬಕ್ಕೆ ಒಂದು ಮರವನ್ನ ಅಲಂಕಾರ ಮಾಡೋದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸರಿ, ದಿನಾಂಕ ಆಯ್ತು, ಮರವೂ ಆಯ್ತು. ಇನ್ನೊಂದು ಕೊನೆಯ ಆದರೆ ಬಹಳ ಮುಖ್ಯವಾದ ವಾದ ಇದೆ. ಅದೇನೆಂದ್ರೆ, ಕ್ರಿಸ್ಮಸ್ ಆಚರಿಸಿ ಅಂತ ಬೈಬಲ್ನಲ್ಲಿ ಎಲ್ಲೂ ಹೇಳೇ ಇಲ್ಲ, ಹಾಗಾಗಿ ಇದನ್ನ ಆಚರಿಸಬಾರ್ದು ಅನ್ನೋದು. ಇದು ಕೇಳೋಕೆ ಸರಿ ಅನಿಸ್ಬೋದು, ಆದರೆ ಬೈಬಲ್ನಲ್ಲೇ ಇದಕ್ಕೆ ಒಂದು ಬಲವಾದ ಉತ್ತರ ಇದೆ. ಯೇಸು ಹನುಕ್ಕಾ ಅನ್ನೋ ಹಬ್ಬವನ್ನ ಆಚರಿಸುತ್ತಿದ್ದರು ಅಂತ ಯೋಹಾನ 10ನೇ ಅಧ್ಯಾಯದಲ್ಲಿ ದಾಖಲಾಗಿದೆ. ವಿಶೇಷ ಏನಂದ್ರೆ, ಈ ಹನುಕ್ಕಾ ಹಬ್ಬವನ್ನ ಆಚರಿಸಿ ಅಂತ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲೂ ಆಜ್ಞೆ ಕೊಟ್ಟಿರಲಿಲ್ಲ. ಅದು ದೇವರು ತಮ್ಮ ಜನರನ್ನ ಪಾರು ಮಾಡಿದ್ದರ ನೆನಪಿಗಾಗಿ ಯಹೂದಿಯರು ಶುರು ಮಾಡಿದ ಹಬ್ಬ. ಆಜ್ಞೆ ಇಲ್ದಿದ್ರೂ ಯೇಸು ಅದರಲ್ಲಿ ಭಾಗವಹಿಸಿದ್ರು. ಹಾಗಾದ್ರೆ ಯೋಚನೆ ಮಾಡಿ, ದೇವ್ರು ತಮ್ಮ ಜನರನ್ನ ಪಾರು ಮಾಡಿದ್ದನ್ನ ನೆನ್ಪಿಸ್ಕೊಳ್ಳೋ ಹಬ್ಬವನ್ನ ಯೇಸು ಗೌರವಿಸೋದಾದ್ರೆ, ಸ್ವತಃ ದೇವ್ರೇ ಮನುಷ್ಯನಾಗಿ ಈ ಭೂಮಿಗೆ ಬಂದ ದಿನವನ್ನ, ಇಡೀ ಮನುಕುಲದ ರಕ್ಷಣೆಗಾಗಿ ನಡೆದ ಅತಿದೊಡ್ಡ ಘಟನೆಯನ್ನ ನೆನ್ಪಿಸ್ಕೊಳ್ಳೋದು ತಪ್ಪಾಗಲು ಹೇಗೆ ಸಾಧ್ಯ? ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಯ್ತು? ಈ ಸತ್ಯ ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಪೊಸ್ತಲ ಪೌಲು ಬರೀತಾರೆ, ವಿಗ್ರಹ ಅನ್ನೋದು ಲೋಕದಲ್ಲಿ ಏನೇನೂ ಅಲ್ಲ, ದೇವರು ಒಬ್ಬನೇ ಅಂತ. ಇದರ ಅರ್ಥ ಏನು? ಯಾವುದೇ ವಸ್ತು ತಾನಾಗೇ ಕೆಟ್ಟದಲ್ಲ ಅಥವಾ ಒಳ್ಳೆಯದೂ ಅಲ್ಲ. ಅದಕ್ಕೆ ಅರ್ಥ ಬರೋದು ನಮ್ಮ ಹೃದಯದಿಂದ, ನಮ್ಮ ಉದ್ದೇಶದಿಂದ. ಹಾಗಾದ್ರೆ ನಾವು ನೋಡಿದ ಹಾಗೆ ಕ್ರಿಸ್ಮಸ್ ಆಚರಣೆಗೂ ಪೇಗನ್ ಸಂಪ್ರದಾಯಗಳಿಗೂ ನೇರವಾದ ಐತಿಹಾಸಿಕ ಸಂಬಂಧ ಇಲ್ಲ. ಡಿಸೆಂಬರ್ 25ರ ದಿನಾಂಕ ಬಂದಿದ್ದು ಪೇಗನ್ನರಿಂದಲ್ಲ, ಕ್ರಿಶ್ಚಿಯನ್ ಶಾಸ್ತ್ರದಿಂದ. ಕ್ರಿಸ್ಮಸ್ ಮರದ ಸಂಪ್ರದಾಯ ಹುಟ್ಟಿದ್ದು ಕ್ರಿಶ್ಚಿಯನ್ ಇತಿಹಾಸದಲ್ಲೇ. ಹಾಗಾಗಿ ಈ ಆಚರಣೆಗಳಿಂದ ಬೈಬಲ್ ಖಂಡಿಸುತ್ತೆ ಅನ್ನೋ ವಾದಕ್ಕೆ ಆಧಾರವಿಲ್ಲ. ಮುಖ್ಯವಾದದ್ದು ವಸ್ತುಗಳಲ್ಲ, ನಮ್ಮ ಆರಾಧನೆ. ಕೊನೆಯದಾಗಿ ಒಂದು ಮಾತು. ಒಂದು ದಿನಾಂಕ ಪೇಗನಾಗೋಕೆ ಸಾಧ್ಯವಿಲ್ಲ, ಒಂದು ಮರವು ಪೇಗನಾಗೋಕೆ ಸಾಧ್ಯವಿಲ್ಲ. ಯಾವುದೇ ವಸ್ತುವಿನ ಅರ್ಥ ಬರೋದು ಅದನ್ನ ಬಳಸುವರ ಹೃದಯದಿಂದ. ಯಾರು ಕ್ರಿಸ್ತನನ್ನು ಸ್ಮರಿಸುತ್ತಾ ಕ್ರಿಸ್ಮಸ್ ಆಚರಿಸ್ತಾರೋ ಅವರಿಗೆ ಆ ದಿನಾಂಕ ದೇವರ ಸಂಕೇತ. ಆ ದಿನದ ಸಂಭ್ರಮದ ಹಿಂದಿರೋದು ಸುವಾರ್ತೆಯ ಸಾರ.